ಬೀದಿ ಬದಿ ವ್ಯಾಪಾರಿಗಳೇ ಗಮನಿಸಿ ಗಮನಿಸಿ ಪಾನಿಪುರಿ ವ್ಯಾಪಾರಿಗಳೇ ಗಮನಿಸಬೇಕಾದಂತ ಸುದ್ದಿ ಇದು. ಎಸ್, ಪಾನಿಪುರಿ ವ್ಯಾಪಾರಿಗಳು ಗಮನಿಸಬೇಕು. ಹೆಣ್ಮಕ್ಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಪಾನಿಪುರಿ, ಬೀದಿ ಬದಿಯಲ್ಲಿ ಪಾನಿಪುರಿ ಮಾರೋರೇ ಗಮನಿಸಿ ಈ ವಿಚಾರವನ್ನ. ಕರ್ನಾಟಕ FSDA ಕಣ್ಣು ನಿಮ್ಮ ಮೇಲೆ ಬಿದ್ದಿದೆ ಇದೀಗ. ಶುಚಿತ್ವದ ಕಡೆ ಗಮನ ಹರಿಸಿ, ಇಲ್ಲ ಅಂದ್ರೆ ಆಗುತ್ತೆ ಕಷ್ಟ. FSDA ನಿಬಂಧನೆಗಳನ್ನ ಖಚಿತವಾಗಿ ಫಾಲೋ ಮಾಡಿ. ಪಾನಿಪುರಿ ಪುಡಿ ಅಂಗಡಿಯಲ್ಲಿರುವಂತಹ ಕೈಗೆ ಗ್ಲೌಸ್ ಧರಿಸಬೇಕು. ಪಾನಿಪುರಿ ಅಂಗಡಿಯಲ್ಲಿರೋರು ಏಪ್ರಾನ್ ಧರಿಸಿ ಮಸಾಲೆ ಪುರಿ ಪಾನಿಪುರಿ ಕೊಡಬೇಕು. ಪಾನಿಪುರಿ ವ್ಯಾಪಾರಿಗಳೇ ತಲೆಗೆ ಹೇರ್ ನೆಟ್ ಬಳಸಬೇಕು. ದೊಡ್ಡ ಹೋಟೆಲ್ಗಳಿಗೆ ಹೋಲಿಸಿದ್ರೆ ನಿಮ್ಮ ಆಹಾರ ತಾಜಾ ಇರುತ್ತೆ. ಎಸ್, ನೀವು ಸ್ಟಾಕ್ ಕಡಿಮೆ ಇಡೋದ್ರಿಂದ ತರಕಾರಿ ಫ್ರೆಶ್ ಆಗಿರುತ್ತೆ. ಅದರಲ್ಲೆಲ್ಲ ಏನು ಸಮಸ್ಯೆ ಇಲ್ಲ. ನೀವು ಮಾಡಬೇಕಿರೋದು ಅಷ್ಟೇ, ಶುಚಿತ್ವಕ್ಕೆ ಆದ್ಯತೆ ನೀಡಿ, ಏಪ್ರಾನ್ ಬಳಸಿ, ಹೇರ್ ನೆಟ್ ಬಳಸಿ, ಕೈಗೆ ಗ್ಲೌಸ್ ಅನ್ನ ಬಳಸಿ, ಗುಣಮಟ್ಟದ ಆಹಾರ ನೀಡಿ, FSDA ರೂಲ್ಸ್ ಅನ್ನ ಪಾಲಿಸಿ. ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರೂ ಇರಲ್ಲ. ಎಸ್, ಪ್ರತಿ ಒಂದು ಏರಿಯಾದಲ್ಲೂ ನಾವು ಸುಮಾರು ಪಾನಿಪುರಿ ಅಂಗಡಿಗಳನ್ನ ನೋಡ್ಬೋದು. ಗೋಲ್ಗಪ್ಪ ಪಾನಿಪುರಿ ಅಂಗಡಿಗಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು. ನಾಟ್ ಓನ್ಲಿ ಗರ್ಲ್ಸ್, ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ ಪಾನಿಪುರಿಯನ್ನ, ಗೋಲ್ಗಪ್ಪವನ್ನ. ಹಾಗಿದ್ದಾಗ ಒಂದಿಷ್ಟು ರೂಲ್ಸ್ಗಳು, FSDA ಏನು ರೂಲ್ಸ್ ಅನ್ನ ಹೇಳ್ತಾ ಇದೆ ಅಂದ್ರೆ, ಶುಚಿತ್ವದ ಕಡೆಗೆ ಗಮನ ಕೊಡಬೇಕು. ಏಪ್ರಾನ್ ಬಳಸ್ಕೊಳ್ಬೇಕು, ಹೇರ್ ನೆಟ್ ಬಳಸ್ಕೊಳ್ಬೇಕು, ಕೈಗೆ ಗ್ಲೌಸ್ ಅನ್ನ ಬಳಸ್ಕೊಳ್ಬೇಕು. ಆ ರೀತಿಯಾಗಿ ನೀವು ಪಾನಿಪುರಿಯನ್ನ ಕೊಡೋದಾಗಿರ್ಬೋದು, ಗೋಲ್ಗಪ್ಪವನ್ನ ಕೊಡೋದಾಗಿರ್ಬೋದು, ಆ ರೀತಿಯಾಗಿ ಕೊಡಬೇಕು. ಇನ್ನು ನೋಡಿ, ಏನಾಗುತ್ತೆ, ಈಗ ಬೀದಿ ಬದಿ ಮಾಡ್ತಾ ಇದ್ದಂಥ ಪಾನಿಪುರಿ ಮತ್ತು ಗೋಲ್ಗಪ್ಪದಲ್ಲಿ ಒಂದು ದಿನಕ್ಕೆ ಎಷ್ಟು ಮಟ್ಟಿಗೆ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾತ್ರ ಅಲ್ಲಿ ರೆಡಿ ಮಾಡ್ಕೊಳ್ತಾರೆ, ಅಷ್ಟು ಮಾತ್ರ ಅಲ್ಲಿ ಇಟ್ಟಿರ್ತಾರೆ. ಅದು ಯಾಕಂದರೆ ಅದನ್ನು ಮಾರನೇ ದಿನ ಮತ್ತೆ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ವೇಸ್ಟ್ ಆಗಿಬಿಟ್ರೆ ಹಾನಿ ಆಗುತ್ತೆ. ವೇಸ್ಟ್ ಆಗಿಬಿಟ್ರೆ ಅಥವಾ ಅದನ್ನೇ ಮಾರನೇ ದಿನ ಕೊಡೋದಕ್ಕೆ ಆಗೋದಿಲ್ಲ. ಫ್ರೆಶ್ ಆಗಿರಬೇಕು, ಫ್ರೆಶ್ ಫುಡ್ಡನ್ನು ಕೊಡಬೇಕು ಅಂತ ಹೇಳಿ ಫ್ರೆಶ್ ಆಗಿ ಅಲ್ಲಿ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಮಾಡಬೇಕಾದಂಥದ್ದೇನಪ್ಪ, ಅಲ್ಲೇನು ಬಳಸಲಾಗುತ್ತೆ, ಹಾಲು ಆಗಿರ್ಬೋದು ಅಥವಾ ಇನ್ನಿತರ ಪಾನಿಯನ್ನು ಬಳಸಲಾಗುತ್ತೆ, ಪಾನಿಗೆ ಬಳಸುವಂತಹ ತರಕಾರಿಗಳು ಆಗಿರ್ಬೋದು. ಇತ್ತ ಸ್ವಲ್ಪ ಗಮನ ಕೊಡಬೇಕಾದಂಥ ಇದ್ದದ್ದು ಏನು ಅಂದರೆ, ಕ್ಲೀನ್ ಆಗಿಟ್ಕೊಳ್ಬೇಕು, ಶುಚಿತ್ವದ ಕಡೆ ಗಮನ ಕೊಡಬೇಕು, ಏಪ್ರಾನನ್ನು ಬಳಸ್ಕೊಳ್ಬೇಕು, ಕೈಗೆ ಗ್ಲೌಸನ್ನು ಬಳಸ್ಕೊಳ್ಬೇಕು, ಹೇರ್ ನೆಟ್ಟನ್ನು ಬಳಸ್ಕೊಳ್ಬೇಕು. ಇದರಿಂದ ಇಷ್ಟು ರೂಲ್ಸನ್ನು ಫಾಲೋ ಮಾಡಿದ್ರೆ ಸಾಕು, ಮತ್ಯಾವುದು ಕೂಡ ನಿಮಗೆ ತೊಂದರೆ ಇಲ್ಲ, ಯಾವುದೇ ರೀತಿಯಾಗಿ ದಂಡ ಬೀಳೋದಿಲ್ಲ, ಏನೂ ಆಗೋದಿಲ್ಲ, ಆರಾಮಾಗಿ ವ್ಯಾಪಾರವನ್ನು ಮಾಡ್ಕೊಳ್ಬೋದು.